ನಮಸ್ಕಾರ ಸ್ನೇಹಿತರೆ. 1977 ಆಗಸ್ಟ್ 15ರಂದು ಭೂಮಿಯಿಂದ ಸಾವಿರಾರು ಕೋಟಿ ಕಿಲೋಮೀಟರ್ ದೂರ ಯಾರೋ ಒಂದು ವಿಚಿತ್ರ ಸಂದೇಶವನ್ನು ಕಳುಹಿಸಿದ್ದರು. ಅದು ಕೇವಲ 72 ಸೆಕೆಂಡ್ಗಳು ಮಾತ್ರ ಇತ್ತು. ಆದರೆ ಆ 72 ಸೆಕೆಂಡ್ಗಳು ಇಂದಿಗೂ ವಿಜ್ಞಾನಿಗಳನ್ನು ಯೋಚನೆಗೆ ದೂಡಿವೆ. ಅದು ಬೇರೆ ಗ್ರಹದ ನಾಗರಿಕತೆಯ ಸಂದೇಶವಾಗಿತ್ತ ಅಥವಾ ವಿಜ್ಞಾನಕ್ಕೂ ಇನ್ನೂ ಅರ್ಥವಾಗದ ಮತ್ತೊಂದು ರಹಸ್ಯನ? ಇದೇ ಜಗತ್ತಿನ ಅತ್ಯಂತ ವಿಚಿತ್ರ ರೇಡಿಯೋ ಸಿಗ್ನಲ್, ದಿ ವಾವ್ ಸಿಗ್ನಲ್. 1977ರಲ್ಲಿ ಅಮೆರಿಕದ ಓಹಿಯೋ ರಾಜ್ಯದಲ್ಲಿ ಒಂದು ವಿಚಿತ್ರ ಘಟನೆ ನಡೆಯುತ್ತದೆ. ಅಲ್ಲಿ ಬೇರೆ ಗ್ರಹಗಳಿಂದ ಬರುವ ರೇಡಿಯೋ ಅಲೆಗಳನ್ನು ಕೇಳುವುದಕ್ಕೆ ಒಂದು ಬಿಗ್ ರೇಡಿಯೋ ಟೆಲಿಸ್ಕೋಪ್ ಇದೆ. ಆ ದಿನ ಅಮೆರಿಕದ ಆಸ್ಟ್ರಾನಮರ್ ಜೆರಿ ಎಹ್ಮೆನ್ ಬಿಗ್ ಟೆಲಿಸ್ಕೋಪ್ಗೆ ಬಂದ ಡೇಟಾವನ್ನು ಪರಿಶೀಲಿಸುತ್ತಿದ್ದ. ಹಠಾತ್ ಒಂದು ವಿಚಿತ್ರ ಸಂಖ್ಯೆಗಳ ಸಾಲು ಅವನ ಕಣ್ಣಿಗೆ ಬಿತ್ತು. 6EQUJ5. ಮೊದಲ ನೋಟಕ್ಕೆ ಇದು ಸಾಮಾನ್ಯ ಕೋಡ್ನಂತೆ ಕಾಣಬಹುದು, ಆದರೆ ವಿಜ್ಞಾನಿಗಳಿಗೆ ಇದರ ಅರ್ಥ ಸಂಪೂರ್ಣ ಬೇರೆ. ಈ ಸಂಖ್ಯೆಗಳು ಅತ್ಯಂತ ಶಕ್ತಿಶಾಲಿ ರೇಡಿಯೋ ಸಿಗ್ನಲ್ ಅನ್ನು ಸೂಚಿಸುತ್ತಿದ್ದವು. ಅಷ್ಟು ಬಲವಾದ ಸಿಗ್ನಲ್ ಇದಕ್ಕೂ ಮೊದಲು ಆ ಟೆಲಿಸ್ಕೋಪ್ ಎಂದಿಗೂ ದಾಖಲಿಸಿರಲಿಲ್ಲ. ಆಶ್ಚರ್ಯದಿಂದ ಜೆರಿ ಎಹ್ಮೆನ್ ಆ ಸಂಖ್ಯೆಗಳ ಪಕ್ಕದಲ್ಲಿ ಒಂದು ಪದ ಬರೆದರು. ಅದೇ ವಾವ್. ಅಂದಿನಿಂದ ಈ ಸಿಗ್ನಲ್ಗೆ ವಾವ್ ಸಿಗ್ನಲ್ ಎಂದು ಹೆಸರು ಬಂತು. ಸಾಮಾನ್ಯವಾಗಿ ಬಾಹ್ಯಾಕಾಶದಿಂದ ಬರುವ ರೇಡಿಯೋ ಅಲೆಗಳು ಬಹಳ ದುರ್ಬಲವಾಗಿರುತ್ತವೆ, ಆದರೆ ವಾವ್ ಸಿಗ್ನಲ್ ಅತ್ಯಂತ ಶಕ್ತಿಶಾಲಿಯಾಗಿತ್ತು. ಇನ್ನೊಂದು ವಿಚಿತ್ರ ಸಂಗತಿ ಎಂದರೆ ಅದು ಬಂದಿದ್ದ ಫ್ರೀಕ್ವೆನ್ಸಿ 1420 ಮೆಗಾಹರ್ಟ್ಸ್. ಹಾಗಿದ್ದರೆ ಈ ಫ್ರೀಕ್ವೆನ್ಸಿಯ ಮಹತ್ವ ಏನು? ಈ ಫ್ರೀಕ್ವೆನ್ಸಿಯನ್ನು ಹೈಡ್ರೋಜನ್ ಲೈನ್ ಎಂದು ಕರೆಯುತ್ತಾರೆ. ಹೈಡ್ರೋಜನ್ ಬ್ರಹ್ಮಾಂಡದಲ್ಲೇ ಅತ್ಯಂತ ಹೆಚ್ಚು ಇರುವ ಕೆಮಿಕಲ್ ಎಲಿಮೆಂಟ್. ಆದ್ದರಿಂದ ವರ್ಷಗಳ ಹಿಂದೆಯೇ ಕೆಲವು ವಿಜ್ಞಾನಿಗಳು ಒಂದು ಕಲ್ಪನೆಯನ್ನು ಮುಂದಿಟ್ಟಿದ್ದರು. ಯಾವುದಾದರೂ ಬುದ್ಧಿವಂತ ನಾಗರಿಕತೆ ಭೂಮಿಗೆ ಸಂದೇಶ ಕಳುಹಿಸಬೇಕೆಂದರೆ ಈ ಫ್ರೀಕ್ವೆನ್ಸಿಯನ್ನೇ ಬಳಸಬಹುದು ಅಂತ. ಅದೇ ಫ್ರೀಕ್ವೆನ್ಸಿಯಲ್ಲೇ ವಾವ್ ಸಿಗ್ನಲ್ ದಾಖಲಾಗಿತ್ತು. ಇದು ವಿಜ್ಞಾನಿಗಳನ್ನು ಇನ್ನಷ್ಟು ಆಶ್ಚರ್ಯಗೊಳಿಸಿತು. ಹಾಗಾದರೆ ಇದು ಏಲಿಯನ್ಗಳಿಂದ ಬಂದ ಸಿಗ್ನಲ್ ಆಗಿತ್ತಾ? ಈ ಸುದ್ದಿ ಆಗ ಜಗತ್ತಿನಾದ್ಯಂತ ಹರಡಿತು. ಅನೇಕರು ಹೇಳಿದರು ಇದು ಖಂಡಿತವಾಗಿಯೂ ಏಲಿಯನ್ ಮೆಸೇಜ್ ಅಂತ. ಆದರೆ ವಿಜ್ಞಾನಿಗಳು ಅಷ್ಟು ಬೇಗ ಆ ತೀರ್ಮಾನಕ್ಕೆ ಬರಲಿಲ್ಲ. ಯಾಕೆಂದರೆ ಒಂದು ವೈಜ್ಞಾನಿಕ ನಿಯಮವಿದೆ. ಅದರ ಪ್ರಕಾರ ಅಸಾಧಾರಣ ಹೇಳಿಕೆಗೆ ಅಸಾಧಾರಣ ಸಾಕ್ಷ್ಯ ಬೇಕು. ವಿಜ್ಞಾನಿಗಳು ಮತ್ತೆ ಅದೇ ದಿಕ್ಕಿನಲ್ಲಿ ಅದೇ ಫ್ರೀಕ್ವೆನ್ಸಿಯನ್ನು ಮತ್ತೆ ಕೇಳಲು ಪ್ರಾರಂಭಿಸಿದರು. ವಾವ್ ಸಿಗ್ನಲ್ ಇಡೀ ಜಗತ್ತಿನ ಗಮನ ಸೆಳೆದ ನಂತರ ಅನೇಕ ದೇಶಗಳ ವಿಜ್ಞಾನಿಗಳು ಈ ರಹಸ್ಯವನ್ನು ಬಿಡಿಸಲು ಪ್ರಯತ್ನಿಸಿದರು. ಅಮೆರಿಕ, ಯುರೋಪ್, ಆಸ್ಟ್ರೇಲಿಯಾ, ಇನ್ನೂ ಅನೇಕ ರೇಡಿಯೋ ಟೆಲಿಸ್ಕೋಪ್ಗಳು ಅದೇ ದಿಕ್ಕಿನತ್ತ ತಮ್ಮ ಗಮನ ಹರಿಸಿದವು. ಆದರೆ ವಾವ್ ಸಿಗ್ನಲ್ ಮತ್ತೆ ಎಂದಿಗೂ ಕಾಣಿಸಲಿಲ್ಲ. ಒಮ್ಮೆ ಮಾತ್ರ ಕಾಣಿಸಿಕೊಂಡ ವಾವ್ ಸಿಗ್ನಲ್ ಮತ್ತೆ ಯಾಕೆ ಬರಲಿಲ್ಲ? ಒಂದು ವೇಳೆ ಅದು ನಿಜವಾಗಿಯೂ ಬೇರೆ ಗ್ರಹದಿಂದ ಬಂದಿದ್ದರೆ ಮತ್ತೊಮ್ಮೆ ಯಾಕೆ ಸಂದೇಶ ಕಳುಹಿಸಲಿಲ್ಲ? ಕೆಲ ವಿಜ್ಞಾನಿಗಳು ಇದು ಭೂಮಿಯಲ್ಲಿಯೇ ಇದ್ದ ಯಾವುದೋ ರೇಡಿಯೋ ಅಡಚಣೆಯಾಗಿರಬಹುದು ಎಂದರು. ಆದರೆ ಆ ಸಮಯದಲ್ಲಿ ವಾವ್ ಸಿಗ್ನಲ್ ಬಳಸಿದ ಫ್ರೀಕ್ವೆನ್ಸಿ ಸಾಮಾನ್ಯ ಪ್ರಸಾರಗಳಿಗೆ ಮೀಸಲಾಗಿರಲಿಲ್ಲ. ಹಾಗಾಗಿ ಆ ವಿವರಣೆಯು ಸಂಪೂರ್ಣವಾಗಿ ಎಲ್ಲರನ್ನೂ ತೃಪ್ತಿಪಡಿಸಲಿಲ್ಲ. ಹಾಗಾದರೆ ವಾವ್ ಸಿಗ್ನಲ್ ನಿಜವಾಗಿಯೂ ಏನಾಗಿರಬಹುದು? ವಿಜ್ಞಾನ ಲೋಕದಲ್ಲಿ 3 ಪ್ರಮುಖ ಸಾಧ್ಯತೆಗಳ ಬಗ್ಗೆ ಹೆಚ್ಚು ಚರ್ಚೆ ನಡೆದಿದೆ. ಮೊದಲನೆಯ ಸಾಧ್ಯತೆ, ಕೆಲ ವಿಜ್ಞಾನಿಗಳ ಅಭಿಪ್ರಾಯದ ಪ್ರಕಾರ ದೂರದ ನಕ್ಷತ್ರಗಳು ಅಥವಾ ಅಪರೂಪದ ಬಾಹ್ಯಾಕಾಶ ಘಟನೆಗಳಿಂದ ಇಂತಹ ರೇಡಿಯೋ ಅಲೆಗಳು ಮೂಡಿರಬಹುದು. ಆದರೆ ವಾವ್ ಸಿಗ್ನಲ್ನಷ್ಟು ಶಕ್ತಿಶಾಲಿ ಮತ್ತು ಅಷ್ಟು ವಿಶಿಷ್ಟವಾದ ಒಂದೇ ಬಾರಿ ಕಂಡುಬಂದ ಸಿಗ್ನಲ್ಗೆ ಈ ವಿವರಣೆ ಸಂಪೂರ್ಣವಾಗಿ ಹೊಂದಿಕೆಯಾಗುವುದಿಲ್ಲ. ಎರಡನೇ ಸಾಧ್ಯತೆ, ಕೆಲ ಸಂಶೋಧಕರು ಆ ಸಮಯದಲ್ಲಿ ಆ ಪ್ರದೇಶದ ಮೂಲಕ ಸಾಗುತ್ತಿದ್ದ 2 ಧೂಮಕೇತುಗಳು ಹೈಡ್ರೋಜನ್ ಅನಿಲವನ್ನು ಹೊರಬಿಟ್ಟಿರಬಹುದು. ಅದೇ ಕಾರಣಕ್ಕೆ ಈ ಸಿಗ್ನಲ್ ದಾಖಲಾಗಿರಬಹುದು ಎಂದು ಪ್ರಸ್ತಾಪಿಸಿದರು. ಇದು ಕುತೂಹಲಕಾರಿ ವಿವರಣೆಯಾಗಿದ್ದರೂ ಎಲ್ಲಾ ವಿಜ್ಞಾನಿಗಳೂ ಇದನ್ನು ಒಪ್ಪಿಕೊಂಡಿಲ್ಲ. ಏಕೆಂದರೆ ಇತರ ಅಧ್ಯಯನಗಳು ಈ ವಿವರಣೆಯ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿವೆ. ಮೂರನೆಯ ಸಾಧ್ಯತೆ, ವಾವ್ ಸಿಗ್ನಲ್ ಅನ್ಯಗ್ರಹ ಬುದ್ಧಿವಂತ ನಾಗರಿಕತೆಯ ಸಂದೇಶವಾಗಿರಬಹುದಾ ಅಂತ. ಇದೇ ಅತ್ಯಂತ ಜನಪ್ರಿಯ ಸಾಧ್ಯತೆ, ಆದರೆ ಅತ್ಯಂತ ಎಚ್ಚರಿಕೆಯಿಂದ ನೋಡಬೇಕಾದ ಸಾಧ್ಯತೆಯೂ ಹೌದು. ಯಾಕೆಂದರೆ ಇದುವರೆಗೂ ವಾವ್ ಸಿಗ್ನಲ್ ಅನ್ನು ಬೇರೆ ಗ್ರಹದ ನಾಗರಿಕತೆಯೊಂದಿಗೆ ಸಂಪರ್ಕಿಸುವ ಯಾವುದೇ ನೇರ ಸಾಕ್ಷ್ಯ ದೊರೆತಿಲ್ಲ. ಹೌದು, ಈ ಸಾಧ್ಯತೆಯನ್ನು ಕೆಲವು ಚರ್ಚಿಸುತ್ತಾರೆ, ಆದರೆ ವಿಜ್ಞಾನಿಗಳು ಸಾಕ್ಷ್ಯವಿಲ್ಲದೆ ಯಾವುದೇ ತೀರ್ಮಾನಕ್ಕೆ ಬರಬಾರದು ಎಂದು ಹೇಳುತ್ತಾರೆ. ಹೀಗಾಗಿ ಈ ಕಲ್ಪನೆ ಇನ್ನೂ ಕೇವಲ ಒಂದು ಸಾಧ್ಯತೆ ಅಷ್ಟೇ. ಇಂದು ಈ ರಹಸ್ಯದ ಸ್ಥಿತಿ ಏನು? ಸುಮಾರು 50 ವರ್ಷಗಳು ಕಳೆದಿವೆ. ಹೊಸ ಟೆಲಿಸ್ಕೋಪ್ಗಳು ಕೂಡ ಬಂದಿವೆ, ಸೂಪರ್ ಕಂಪ್ಯೂಟರ್ಗಳಿವೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಬಂದಿದೆ. ಆದರೆ 1977ರ ಆ 72 ಸೆಕೆಂಡುಗಳ ರಹಸ್ಯ ಇನ್ನೂ ಹಾಗೆಯೇ ಉಳಿದಿದೆ. ಬಹುಶಃ ಅದು ಒಂದು ಅಪರೂಪದ ನೈಸರ್ಗಿಕ ಘಟನೆ ಇರಬಹುದು. ನಾವು ಇನ್ನೂ ಅರ್ಥ ಮಾಡಿಕೊಳ್ಳದ ಖಗೋಳ ವಿಜ್ಞಾನದ ಒಂದು ಭಾಗವಾಗಿರಬಹುದು.
ಅಥವಾ ಭವಿಷ್ಯದಲ್ಲಿ ಇನ್ನೊಂದು ಇಂತಹ ಸಿಗ್ನಲ್ ಬಂದಾಗ ಇದಕ್ಕೆ ಉತ್ತರ ಸಿಗಬಹುದು. ಆದರೆ ಇಂದಿನವರೆಗೂ ವಿಜ್ಞಾನ ಹೇಳುವುದು ಒಂದೇ ಮಾತು: ವಾವ್ ಸಿಗ್ನಲ್ ಒಂದು ನಿಜವಾದ ಘಟನೆ, ಆದರೆ ಅದರ ಮೂಲ ಇನ್ನೂ ಖಚಿತವಾಗಿ ತಿಳಿದಿಲ್ಲ ಅಂತ. ಸ್ನೇಹಿತರೆ, ಒಮ್ಮೆ ಯೋಚಿಸಿ, ಈ ಬ್ರಹ್ಮಾಂಡದಲ್ಲಿ ಶತಕೋಟಿ ನಕ್ಷತ್ರಗಳಿವೆ, ಅಸಂಖ್ಯಾತ ಗ್ರಹಗಳಿವೆ. ಅವುಗಳಲ್ಲಿ ಭೂಮಿಯಂತೆಯೇ ಇನ್ನೊಂದು ಲೋಕ ಇರಬಹುದೇ? ಈ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಆದರೆ 1977ರ ಆ 72 ಸೆಕೆಂಡುಗಳ ಸಿಗ್ನಲ್ ಮಾನವನನ್ನು ಇನ್ನಷ್ಟು ಪ್ರಶ್ನೆಗಳನ್ನು ಕೇಳುವಂತೆ ಮಾಡಿತು. ಬಹುಶಃ ವಿಜ್ಞಾನದ ಬ್ಯೂಟಿ ಕೂಡ ಅದೇ. ಪ್ರತಿ ಪ್ರಶ್ನೆಗೆ ತಕ್ಷಣ ಉತ್ತರ ಸಿಗುವುದಿಲ್ಲ, ಆದರೆ ಪ್ರತಿ ಉತ್ತರದ ಹುಡುಕಾಟ ಹೊಸ ಪ್ರಶ್ನೆಗಳನ್ನು ಹುಟ್ಟಿಸುತ್ತದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.